ಟಿಪ್ಪರ್ ಲಾರಿಗಳು ಜಲ್ಲಿ ಮತ್ತು ಕಲ್ಲು ಪುಡಿ ತುಂಬಿಕೊಂಡು ರಸ್ತೆ ಮಧ್ಯೆ ಓಡಾಡುತ್ತಾ ಈ ಲಾರಿಗಳು ಲಾರಿಯ ಮೇಲ್ಚಾವಣಿ ಮೇಲೆ ತಾರ್ಪಲ್ ಹಾಕದೆ ತಮಿಳುನಾಡಿನಿಂದ ಬೆಂಗಳೂರಿನವರೆಗೆ ಸರ್ಜಾಪುರ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಾಹನಗಳು ಓಡಾಡ್ತಾ ಇದ್ದು ಲಾರಿಯ ಹಿಂಭಾಗ ದ್ವಿಚಕ್ರ ವಾಹನಗಳು ರಸ್ತೆ ಪಕ್ಕದಲ್ಲಿ ಓಡಾಡುವ ಸಾರ್ವಜನಿಕರಿಗೆ ದಿಂಡುಕಲ್ಲು ಕಲ್ಲು ಪುಡಿ ಜಲ್ಲಿ ಅವರ ಕಣ್ಣಿಗೆ ಬಿದ್ದರೆ ದ್ವಿಚಕ್ರ ವಾಹನ ಚಾಲಕರಿಗೆ ರಸ್ತೆ ಕಾಣದೆ ಅಪಘಾತಕ್ಕೆ ಈಡಾಗುತ್ತಿದ್ದು ಈ ಬಗ್ಗೆ ಮಾಧ್ಯಮದವರ ಗಮನಕ್ಕೆ ತಂದಾಗ ನಮ್ಮ ಸಹಪಾಠಿ ವರದಿಗಾರ ಮುನಿಯಪ್ಪ ಪ್ರಶ್ನೆ ಮಾಡುತ್ತಾರೆ. ಅರಿವು ಮೂಡಿಸಿ ಇಲ್ಲಾಂದ್ರೆ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ತುಂಬಾ ದಿನಗಳಿಂದ ಕೇಳ್ಕೊಳ್ತಾ ಇದ್ರು. ಇಲ್ಲಿಯವರೆಗೆ ಸೂಕ್ತ ಕಾನೂನು ರೀತಿ ಕೈಗೊಳ್ಳದ ಆರ್ಟಿಒ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕೆಆರ್ಡಿಸಿಎಲ್ ಅಧಿಕಾರಿಗಳು ಇಂಥ ಲಾರಿ ಚಾಲಕರಿಗೆ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿಯಿಂದ ಬಿಟ್ಟಿರುವುದೇ ಈಗ ಪ್ರಶ್ನೆ ಮಾಡುವವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರಂತೆ. ಎಷ್ಟರ ಮಟ್ಟಿಗೆ ಸರಿ ಎಂದು ಆರ್ಟಿಒ ಅಧಿಕಾರಿಗಳಿಗೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದು ಲಾರಿ ಮಾಲೀಕರಿಂದ ಲಕ್ಷಗಟ್ಟಲೆ ಹಣ ಪ್ರತಿ ತಿಂಗಳು ತೆಗೆದುಕೊಳ್ತಾ ಇದ್ದಾರಾ ಅಂತ ಅನುಮಾನ ಮೂಡ್ತಾ ಇದೆ. ರಸ್ತೆ ಹಾಳಾಗಿದ್ರು ಆರ್ಟಿಒ ಅಧಿಕಾರಿಗಳು ಲಾರಿ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳದೆ ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಲಾರಿ ಮಾಲೀಕರು ಸರ್ಕಾರ ನಡೆಸ್ತಾ ಇದ್ದಾರಾ, ಇಲ್ಲ ಅಂದ್ರೆ ಸರ್ಕಾರನೇ ಲಾರಿ ಮಾಲೀಕರ ಪರ ಇದ್ದಾರಾ ಅಂತ ಸಾರ್ವಜನಿಕರಲ್ಲಿ ಅನುಮಾನ ಮೂಡ್ತಾ ಇದೆ ಅಂತ ಸಾರ್ವಜನಿಕರು ಹಾಗೂ ಕೆಆರ್ಎಸ್ ಪಕ್ಷದ ಹರೀಶ್ ರವರು ಆರೋಪ ಮಾಡ್ತಾ ಇದ್ದಾರೆ. ಇದನ್ನು ಕಾನೂನಾತ್ಮಕವಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡದೆ ಟಿಪ್ಪರ್ ಲಾರಿಗಳು ಸಂಚರಿಸಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಅಧಿಕಾರಿಗಳು ಗಮನ ಹರಿಸದೆ ಬಿಟ್ರೆ ಸಾರ್ವಜನಿಕರ ಪರವಾಗಿ ಕೆಆರ್ಎಸ್ ಪಕ್ಷ ನಿಂತುಕೊಳ್ಳುತ್ತದೆ ಅಂತ ತಿಳಿಸಿದ್ದಾರೆ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಸೈಡ್ಗೆ ಹಾಕು, ನಿಮ್ಮನ್ನ ಅತಿ ಆಗೋಗ್ಬಿಡೈತೆ ನಿಮ್ದು. ನೀನು ಹಾಕಯ್ಯ, ನೀನು ಮೊದಲು ಸೈಡ್ಗೆ ಹಾಕು, ಗಾಡಿಯ ಸೈಡ್ಗೆ ಹಾಕು. ಸುಮ್ಮನೆ ಹಾಕಿ, ನಿಮಗೆ ನೀವು ಮಾನ ಮರ್ಯಾದಿಲ್ಲ. ಜನ ಸಾಯ್ತಾ ಇದ್ದಾರೆ, ಆದ್ರೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡ್ತೀರಲ್ರ ನೀವು. ನೀನು ಮೊದಲು ಸೈಡ್ಗೆ ಹಾಕು, ನಾನು ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡ್ತೀನಿ. ಈಗ ನಿನ್ನ ಬಿಡಲ್ಲ ಇವತ್ತು. ನೀನು ಬಿಡಲ್ಲ. ಎಷ್ಟು ಜ್ಞಾನ ಇರಲ್ಲ ನಿಮಗೆ. ಹೊಸ ಗಾಡಿನ ಹಳೆ ಗಾಡಿ ನಿನಗೆ ಯಾವ ಓವರ್ಲೋಡ್ ಹಾಕಂತ ಹೇಳಿದ್ದು ಹೇಳಿಲ್ಲಲ್ಲ. ಆರ್ಟಿಒ ಅವರು ಹಂಗೆ ಇದ್ದಾರೆ, ನಿಮ್ಮನ್ನ ಲಂಚ ಇಸ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ರಸ್ತೆಗಳು ಕಿತ್ತೋಗ್ತಾರೆ, ರಸ್ತೆಗಳು ಹಾಕೋರು ಗತಿ ಇಲ್ಲ. ನಿಮ್ಗೆ 7 ಆಟಗಳು ಆಡ್ತಾರೆ. ನಿಮ್ಗೆ ಎಷ್ಟು ಕೆಪಾಸಿಟಿ ಇರೋದು ರಸ್ತೆನಲ್ಲಿ ಹಾಕ್ಬೇಕಾಗಿರೋದು 10 ಲೋಡು ಅಲ್ಲ. ನೀನು ರಾಜಾರೋಷವಾಗಿ ನೀನು ತಾರ್ಪಾಲ್ ಹಾಕ್ತೀರಾ. ಎಷ್ಟು ಬಾಡಿಯಿಂದ ನೀವು 5 ಅಡಿ ಐತೆ ಲೋಡು, ಅವರೆಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ನಾವೇನು ಮಾತಾಡ್ತೀವ ಅವ್ರನ್ನ? ಮಾತಾಡ್ತೀವ ನಾವು? ಅಲ್ಲ, ಕಾಣಿಸೋದಲ್ಲ. ಹಾಕು, ನಿಂದು ಸೈಡ್ಗೆ ಹಾಕಿ ಸುಮ್ಮನೆ ಹಾಕಿ. ನಿಮಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ, ನಿಮ್ಗೆ ಜ್ಞಾನ ಇರಲ್ಲ ನಿಮಗೆ. ಸುಮ್ಮನೆ ಮಾಲೀಕ ನೀನೇನಾ? ಯಾರ್ದಾನ ಆಗಲಿ, ನಿಮ್ಗೆ ರಸ್ತೆಗಳು ಕಿತ್ತೋಗ್ತಾರೆ. ಈ ರಸ್ತೆಗಳು ಯಾರು ಹಾಕ್ತಾರೆ? ನೀವು ಹಾಕ್ತೀರಾ? ಈಗ ಧ್ವಂಸದ ಸರ್ಕಲ್ ಅಲ್ಲಿ ಅಷ್ಟು ಕಿತ್ತೋಗಿದೆ. ಏನಾದ್ರೂ ನಿಮ್ಮ ಮಾನವೀಯದ ದೃಷ್ಟಿಯಿಂದ ಒಂದು ಲೋಡ್ ಹಾಕ್ತಾ ಇದ್ದೀರಾ ನೀವು? ಒಂದು ಬಾಂಡ್ಲಿ ಹಾಕ್ತಾ ಇದ್ದೀರಾ ನೀವು? ತೇಲೋರು ಮಾಡೋರು ಯಾರು ಇಲ್ವಾ ನಿಮ್ಮನ್ನ? ಏನು ಸರ್ಕಾರಿ ಅಧಿಕಾರಿಗಳನ್ನ ಏನು ಕೈಯಲ್ಲಿ ಕಟ್ಕೊಂಡು ನೀವೇನು ಗುಲಾಮ್ಗಿರಿ ಮಾಡ್ಕೊಂಡಿದ್ದೀರಾ ಅವ್ರನ್ನ? ಎಷ್ಟು ಲೋಡ್ ಇರೋದು? 38ಇಂದ 43ವರೆಗೂ ಐತೆ. ಎಷ್ಟು ಕೆಪಾಸಿಟಿ ಇರೋದು? ಯಾರು ನಿಮ್ಗೇನು ತೇಲೋರು ಯಾರು ಇಲ್ಲ ಗೊತ್ತಿಲ್ಲ ಅಲ್ಲ. ನಿನಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಗಾಡಿ ಕೊಟ್ಟಾಗ ನಿಮ್ಗೆ ಹೇಳಿರಲ್ವ ಆರ್ಟಿಒ ಅವರು? ಹಂಗಾಗಿ ಯಾಕೆ ಹಾಕೊಂಬಂದೆ ನೀನು? ಎಷ್ಟು ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಇರೋದು ನಿಮ್ಮನ್ನ, ನಿಮ್ಮ ಆರ್ಭಾಟಗಳು. ಮನೆಗಳ ಹಾಕೋ, ಏನ ಹಾಕೋ, ನಿನ್ನ ದುಡಿಮೆಗೆ ಯಾರು ಅಡ್ಡ ಇಲ್ಲ. ಇಲ್ಲಿ ನಿನ್ನ ದುಡಿಮೆಗೆ ಯಾರು ಅಡ್ಡ ಇಲ್ಲ. ಓವರ್ಲೋಡ್ ಯಾಕೆ ಆಗ್ತಾ ಇದೆಯಾ? ಅದೇ ನಮ್ಮ ಪ್ರಶ್ನೆ. ಏನು ಆಟಗಳಾಡ್ತಾರೆ? ಎಷ್ಟು ದಿವಸ ಅಂತ ಕಣ್ಣು ಮುಚ್ಕೊಂಡು ಸುಮ್ಮನೆ ಇರೋದು? ದಿನನಿತ್ಯ ಜನ ಸಾಯ್ತಾ ಇದೆಯಾ ರೋಡಲ್ಲಿ. ಏನು ಅವ್ರ ಪ್ರಾಣ ರಕ್ಷಣೆಗೆ ನೀವು ಬರ್ತೀರೇನ್ರಪ್ಪ? ಏನು ಆಟಗಳಾಡ್ತಾ ಇದ್ದೀರಾ ನೀವು? ಕೇಳೋರು ಮಾಡೋರು ಯಾರು ಇಲ್ಲ ಅಂತ. ವರದಿ ಆನಂದ್ ಕುಮಾರ್, K99 ಕನ್ನಡ ನ್ಯೂಸ್ ಚಾನಲ್, ಆನೇಕಲ್.